ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ 33 ಸೈಜು ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಯಾವ ರೀತಿ ಯಾವ್ಯಾವ ಶೇಪನ್ನು ಯಾವ್ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಿರೋದು ಏನಪ್ಪ ಅಂದರೆ, ಸರ್ ನನಗೆ ಶೇಪ್ ತೆಗಿಯೋಕ್ಕೆ ಬರ್ತಾಯಿಲ್ಲ, ನೆಕ್ ಶೇಪ್ ತೆಗಿಯೋಕ್ಕೆ ಬರ್ತಾಯಿಲ್ಲ, ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ಬರ್ತಾಯಿಲ್ಲ, ತುಂಬ ದೊಡ್ಡದಾಗ್ತಾ ಇದೆ, ಏನು ಮಾಡೋದು ಅಂತೇಳಿ ತುಂಬ ಜನ ಎಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸ್ ನೋಡ್ಕೊಳ್ಳಿ. ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಇದೆ, ನೋಡ್ಕೊಂಡ್ರಲ್ವಾ. ಮೆಜರ್ಮೆಂಟ್ ಬ್ಲೌಸನ್ನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ, ಕ್ಲಾತ್ ಯಾವ ರೀತಿ ಹಾಕ್ಕೊಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಮೊದಲೇದಾಗಿ ನೋಡಿ, ನೀವು ಕ್ಲಾತನ್ನು ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಅಂಚು ಪೀಸು ಎರಡೂ ಕೂಡ ಒಂದೇ ಕಡೆ ಬರೋ ರೀತಿ ಕ್ಲೀನಾಗಿ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕಟಿಂಗ್ ಮಾಡುವಾಗ ನಿಮಗೆ ಡಿಫ್ರೆಂಟ್ ಬಂದುಬಿಡುತ್ತೆ, ಫ್ರಂಟು ಬ್ಯಾಕು ಎಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ಮೊದಲೇ ನೀವು ಜೋಡಿಸೋದಕ್ಕಿಂತ ಮುಂಚೆನೇ ಕ್ಲೀನಾಗಿ ಕ್ಲಾತನ್ನು ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಲೆವೆಲ್ಲಾಗಿದ್ದರೆ ನಿಮಗೆ ಫ್ರಂಟು ಬ್ಯಾಕು ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಡಿಫ್ರೆಂಟ್ ಆಗೋದಿಲ್ಲ ಮತ್ತು ಯಾವುದೇ ರೀತಿ ಶೇಪು ಕೂಡ ಹೆಚ್ಚು ಕಮ್ಮಿ ಆಗೋದಿಲ್ಲ. ಇಲ್ಲ ಅಂದರೆ ಒಂದು ಕಡೆ ಶೇಪ್ ಬಂದಿರುತ್ತೆ, ಒಂದು ಕಡೆ ಶೇಪ್ ಬಂದಿರಲ್ಲ. ಕ್ಲಾತ್ ಕಮ್ಮಿ ಬಂದುಬಿಟ್ಕೂಡಲೇ ನೋಡ್ಕೊಳಲ್ಲ, ಹಾಗೆ ಕಟ್ ಮಾಡಿಬಿಡ್ತೀರ. ಹಾಗಾಗಿ ಮೊದಲೇ ನೀವು ಕ್ಲೀನಾಗಿ ಜೋಡಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಬ್ಲೌಸ್ ಫುಲ್ ಮೆಜರ್ಮೆಂಟನ್ನು ನಾನಿಲ್ಲಿ ಹಾಕಿದ್ದೀನಿ. ನೋಡ್ಕೊಳ್ಳಿ, ಮೆಜರ್ಮೆಂಟನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಂಡ್ಬಿಟ್ಟು ಕಟಿಂಗನ್ನು ಶುರು ಮಾಡಿ. ಓಕೆ, ಇವಾಗ ನೋಡಿ, ನಾನು ಕಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನೋಡ್ಕೊತಾ ಬನ್ನಿ ಒಬ್ಬೊಬ್ಬರಾಗೇ. ಓಕೆ, ಒಂದೊಂದು ಕ್ಲಿಯರಿಟಿಯಾಗಿ ಪ್ರತಿಯೊಂದು ನೋಡಿ. ನಾನು ಪ್ರತಿಯೊಂದು ಕಟಿಂಗಲ್ಲೂ ಕೂಡ ಒಂದೊಂದು ಟಿಪ್ಸ್ ಇರುತ್ತೆ, ನೋಡ್ಕೊತಾ ಬನ್ನಿ. ಸುಮ್ಮನೆ ನೋಡಿದೆ ಮತ್ತು ಸುಮ್ಮನೆ ಕಟ್ ಮಾಡಿದೆ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಮೊದಲೇದಾಗಿ ನೋಡಿ, ನಾನು ಕೆಳಭಾಗದಲ್ಲಿ ಹಾಫ್ ಇಂಚ್ ಮಾರ್ಜಿನ್ನು ಮತ್ತು ಬಟ್ಟೆನ ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ. ಇವಾಗ ನೋಡಿ, ಲೆಂತನ್ನು ತೊಗೊತಾ ಇದ್ದೀನಿ. ಲೆಂತು ನೋಡಿ, ಅರ್ಧ ಇಂಚ್ ಮಾರ್ಜಿನ್ನು ಮತ್ತು 13.5 ಲೆಂತ್ ತೊಗೊಂಡಿದ್ದೀನಿ. ಮತ್ತು ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದೆ. ಒಟ್ಟು 13.5 1 ಇಂಚು 14.5 ಇಂಚು ಲೆಂತ್ ಸಿಗುತ್ತೆ ಟೋಟಲಾಗಿ. ನೋಡಿ, ಬೇರೆಯವರು ಸ್ಟಿಚಿಂಗ್ ಮಾಡಿರೋಂಥ ಮೆಜರ್ಮೆಂಟ್ ಬ್ಲೌಸು ನೋಡಿ. ಈ ರೀತಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. ನೋಡ್ಕೊಳ್ಳಿ ಕ್ಲೀನಾಗಿ, ಒಂದೊಂದೇ ಭಾಗಗಳಾಗಿ ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲ ಅಂದರೆ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಬಂದುಬಿಡತ್ತೆ. ಓಕೆ, ನೋಡಿ, ಮೆಜರ್ಮೆಂಟು ಕೂಡ ನಾನಿವಾಗ 27 ಸೊಂಟ ಮೆಜರ್ಮೆಂಟು. 27 ಅಂದರೆ ಅದಕ್ಕೆ 2 ಇಂಚ್ ಸೇರಿಸ್ಕೊಟ್ಟು 29 ಮಾಡ್ಕೊಳ್ಳಿ. 29 ಮಾಡಿಕೊಂಡು ನೀವು ಮೆಜರ್ಮೆಂಟನ್ನು ಹಾಕ್ಕೊತ ಹೋಗಿ. ನೋಡಿ, 7.25 ಪ್ಲಸ್ 1 ಇಂಚು 8.25 1.5 ಇಂಚು ಮಾರ್ಜಿನ್. ಓಕೆ, ಗೊತ್ತಾಗತ್ತಲ್ವಾ. ನೋಡಿ, ಇದೆರಡು ಮಧ್ಯಭಾಗದಲ್ಲಿ ನಾನು ಬ್ಯಾಕ್ ಡಾಟ್ಸಿಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬ್ಯಾಕ್ ಡಾಟ್ಸಿಗೆ ಬರುತ್ತೆ. ಗೊತ್ತಾಯ್ತಲ್ವಾ. 1 ಇಂಚು ಬ್ಯಾಕ್ ಡಾಟ್ಸ್ ಬಂದುಬಿಡತ್ತೆ. ನೋಡಿ, ಅದು ಕರೆಕ್ಟಾಗಿ 1 ಇಂಚ್ ಬ್ಯಾಕ್ ಡಾಟ್ಸಿಗೆ ಮಾಡಿದ್ದೀನಿ ಮಾರ್ಕಿಂಗು. 5.25 ಇಂಚು ಪ್ರತಿಯೊಂದು ಬ್ಲೌಸಿಗೂ ನೋಡಿ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಬ್ಲೌಸಿಗೂ ನೀವು 5.25 ಆರ್ಮೋಲ್ ಡೌನನ್ನು ತೊಗೋಬೇಕಾಗತ್ತೆ. ಜಾಸ್ತಿ ಕಮ್ಮಿ ತೊಗೋಬೇಡಿ. ಓಕೆ, 5.25 ತೊಗೊಳ್ಳಿ. ಕಮ್ಮಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಮತ್ತೆ ನಿಮಗೆ ಆರ್ಮೋಲ್ ಡೌನಲ್ಲಿ ಪ್ರಾಬ್ಲಮ್ ಬರುತ್ತೆ. ಆದ್ದರಿಂದ ನೀವು ಪ್ರತಿಯೊಂದು ಬ್ಲೌಸಿಗೂ 5.25 ತೊಗೊಂಡಿರಿ. ನೋಡಿ, 7.25 7.5 ತೊಗೊಂಡಿದ್ದೀನಿ. ಪ್ಲಸ್ 1 ಇಂಚು 8.25 8.75 ಬರುತ್ತೆ. ಓಕೆ, ಅರ್ಧ ಇಂಚು ಮತ್ತು ಜಾಸ್ತಿನೇ ತೊಗೊತಾ ಇದ್ದೀನಿ. ಯಾಕಪ್ಪ ಅಂದರೆ ಇರಲಿ ಬಟ್ಟೆ ಎಕ್ಸ್ಟ್ರಾ, ತುಂಬ ಸಣ್ಣ ಇದ್ದಾರಲ್ವ, ಹಾಗಾಗಿ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂಥೇಳಿ 8.25 8.75 ತೊಗೊಂಡಿದ್ದೀನಿ. ಚೆಸ್ಟ್ ಮೆಜರ್ಮೆಂಟು 8.25 ತೊಗೊಂಡ್ರೆ ನಮಗೆ 33 ಬರುತ್ತೆ. ಓಕೆ, 8.25 ಬಂದರೆ ಸಾಕು, 33 ಬರುತ್ತೆ. ನೋಡಿ, 4 ಭಾಗ ಮಾಡಿಕೊಂಡು ಟೇಪನ್ನು ಈ ರೀತಿ ಮೆಜರ್ಮೆಂಟು ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ. ನೋಡಿ, ನಾನಿವಾಗ ಚೆಸ್ಟ್ ಮೆಜರ್ಮೆಂಟನ್ನು ಬರಿತಾ ಇದ್ದೀನಿ. 33 ಇಂಚಿದೆ. ನೋಡಿದ್ರಲ್ವಾ, ಚೆಸ್ಟ್ ಮೆಜರ್ಮೆಂಟು ಮತ್ತು ಹಿಪ್ಪು ಮತ್ತು ಸೊಂಟ ಮೆಜರ್ಮೆಂಟು ಮತ್ತು ಎದೆ ಸುತ್ತಳತೆ ಎರಡನ್ನೂ ನಾನು ತೊಗೊಂಡಿದ್ದೀನಿ. 8.25 ತೊಗೊಂಡಿದ್ದೀನಿ ಎದೆ ಸುತ್ತಳತೆ. ಓಕೆ, ಈಗ ನೋಡಿ, ಶೋಲ್ಡರು ನೆಕ್ ಬ್ರಾಡನ್ನು ತೊಗೊತಾ ಇದ್ದೀನಿ. ನೆಕ್ ಬ್ರಾಡನ್ನು ಮತ್ತು ಶೋಲ್ಡರನ್ನು ತೊಗೊತಾ ಇದ್ದೀನಿ. ಎರಡೂವರೆ 3 ಇಂಚು ಶೋಲ್ಡರ್ ತೊಗೊತೀನಿ. ಪ್ರತಿಯೊಂದು ಬ್ಲೌಸಿಗೂ 3 ಇಂಚ್ ಶೋಲ್ಡರ್ ತೊಗೊಳ್ಳಿ, ಕಮ್ಮಿ ತೊಗೋಬೇಡಿ. ಗೊತ್ತಾಯ್ತಲ್ವಾ. ನೋಡಿ, 3 ಇಂಚು 2.25 ಮತ್ತು 3 ಇಂಚು ಒಟ್ಟು ಟೋಟಲ್ಲು ಶೋಲ್ಡರ್ ಬಂದುಬಿಟ್ಟು ನಮಗೆ 5 3 6 11 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಟೋಟಲಾಗಿ. ಓಕೆ,
ಚಾರ್ಜರ್ ನೋಡಿ. ನೆಕ್ಕು ಆರ್ಮಲ್ ರೌಂಡು ಕೂಡ ತೊಗೊತಾ ಇದ್ದೀನಿ ನೋಡಿ. ಆರ್ಮಲ್ ರೌಂಡು ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಚೆಕ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ 7.5 ಆರ್ಮಲ್ ರೌಂಡ್ ಬಂದಿದೆ. ನೋಡಿದ್ರಲ್ಲ, ಇಲ್ಲಿ ಬರೆದಿದ್ದೀನಿ ನೋಡಿರಿ ಆರ್ಮಲ್ ರೌಂಡ್ ಅಂತೇಳಿ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಅಷ್ಟೇ, ಯಾವುದೇ ವಿಡಿಯೋ ಆದರೂ ಫುಲ್ ವಾಚ್ ಮಾಡಿ ಆನಂತರ ನೀವು ಕಟಿಂಗ್ ಮಾಡಬೇಕಾಗತ್ತೆ. ಹಾಗೆ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ನಾನು ಡೀಪು ಏನು ಮೆಜರ್ಮೆಂಟಲ್ ಬ್ಲೌಸಲ್ಲಿದೆ ಅದೇ ಡಿಪಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಡಿಪ್ಪನ್ನು ಯು ನೆಕ್ಕು, ಇದು ಡೀಪು. ಓಕೆ, ಗೊತ್ತಾಯ್ತಲ್ವ? ನೆಕ್ಕು ಬ್ಯಾಕ್ ಬಂದುಬಿಟ್ಟು ಯು ನೆಕ್ ಇದೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಕ್ಲಿಯರಾಗಿ ಮಾರ್ಕ್ ಬಂದಿದೆ. ಗೊತ್ತಾಯ್ತಲ್ವ? ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನಾನು ಪ್ರತಿಯೊಂದು ಮೆಜರ್ಮೆಂಟೂ ಕೂಡ ನಿಮಗೆ ಇಲ್ಲಿ ರೇಟಿಂಗಲ್ಲೂ ಕೂಡ ಬರೆದಿರ್ತೀನಿ. ಹಾಗೆ ಮತ್ತು ಟೀಚಿಂಗಲ್ಲೂ ಕೂಡ ಇರುತ್ತೆ. ನೋಡ್ಕೊತಾ ಬನ್ನಿ, ಕೇಳ್ಕೊತಾ ಬನ್ನಿ. ಓಕೆ, ಗೊತ್ತಾಯ್ತಲ್ವ? ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಜಾಯಿನ್ ಬಟನ್ ತೊಗೊಂಡು ಕೂಡ ಹೆಲ್ಪ್ ಮಾಡ್ಬೋದು ನೀವು. ಓಕೆ ನೋಡಿ, ಇವಾಗ ಡೈಲಿ ವಾರದಲ್ಲಿ 2 ದಿವಸ 3 ದಿವಸ ಕ್ಲಾಸಸ್ ಕೂಡ ಇರುತ್ತೆ. ಟೈಲರಿಂಗ್ ಕ್ಲಾಸಸ್ಸು ಫ್ರೀ ಆನ್ಲೈನ್ ಕ್ಲಾಸ್ ಇರುತ್ತೆ. ಅದು ಬೇಕಾದ್ರೆ ನೀವು ಆ್ಯಡ್ ಮಾಡಿಕೊಂಡು ಅಟೆಂಡ್ ಮಾಡ್ಬೋದು. ಮತ್ತು ವಾರದಲ್ಲಿ 1 ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಓಕೆ, ಈ ದಿನ ನೋಡಿರಿ, ನಿಮಗೆ ಸೊಂಟ ಮೆಜರ್ಮೆಂಟ್ ಬಂದುಬಿಟ್ಟು 27 ಇದೆ. ಎದೆ ಸುತ್ತಳತೆ ಬಂದುಬಿಟ್ಟು 33 ಇದೆ. ಮೆಜರ್ಮೆಂಟಿನ ಬ್ಲೌಸನ್ನು ನಾನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿನ ನಿಮಗೆ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಕೇಳೋದೇನಪ್ಪ ಅಂದರೆ, ನಿಮಗೆ ಶೋಲ್ಡರ್ ಪ್ರಾಬ್ಲಮ್ ಅಂತಲೇ ಹೇಳ್ತಾ ಇದ್ದೀರಾ. ಶೋಲ್ಡರ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫ್ರಂಟ್ ಭಾಗ ಯಾವ ರೀತಿ ಹಾಕ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಆರ್ಮಲ್ ಪೂರ್ತಿ ನಾನು ಮೆಜರ್ಮೆಂಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕ್ಲಾತನ್ನು ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕ್ಲೀನಾಗಿ ಕ್ಲಾತನ್ನು ಸ್ಟ್ರೈಟ್ ಕ್ಲಾತನ್ನೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಅಡ್ಡ ಹಾಕ್ಕೊಳಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ವಾ? ಈಗ ನೋಡಿ, ಬ್ಯಾಕ್ ಭಾಗ ತೊಗೊಂಡಿದ್ದೀನಿ. ಬ್ಯಾಕ್ ಭಾಗನ ಈ ರೀತಿ ಇದು ಮಾಡಿಕೊಂಡು ಫ್ರಂಟ್ ಭಾಗ ಹಾಕ್ಕೊಂಡಿದ್ದೀನಲ್ವ, ಅದ್ರ ಮೇಲೆ ಇಟ್ಕೋಬೇಕಾಗುತ್ತೆ ನೋಡಿ. ಫ್ರಂಟ್ ಭಾಗದ ಮೇಲೆ ಬ್ಯಾಕ್ ಭಾಗನ ಈ ರೀತಿ ಹಾಕ್ಕೊಂಡು ನೋಡಿ, ನಾನಿಲ್ಲಿ ಯಾವ್ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅನ್ನೋದನ್ನು ಕ್ಲೀನಾಗಿ ವಾಚ್ ಮಾಡಿ. ಓಕೆ ನೋಡಿ, ಇಲ್ಲಿ ಅರ್ಧ ಇಂಚು ಮಾರ್ಜಿನೇ ಬಿಟ್ಕೊಂಡಿದ್ದೀನಿ. ಇಲ್ಲೂ ನೋಡಿ, ಅರ್ಧ ಇಂಚು ಒಳಭಾಗದಲ್ಲಿ ತೊಗೊತಾ ಇದ್ದೀನಿ. ಮೇಲ್ಭಾಗದಲ್ಲೂ ಕೂಡ ಅರ್ಧ ಇಂಚು ಒಳಭಾಗದಲ್ಲಿ ಬರ್ತಾಯಿದೆ. ಇಲ್ಲಿ ನೋಡಿ, 1 ಇಂಚು ಮೇಲೆ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದೂ ಕೂಡ ಮಿಸ್ಟೇಕ್ ಮಾಡ್ಕೋಬೇಡಿ. ಮಿಸ್ಟೇಕ್ ಮಾಡಿಕೊಂಡ್ರೆ ಬ್ಲೌಸ್ಗಳು ಯಾವುದೇ ರೀತಿ ಪರ್ಫೆಕ್ಟಾಗಿ ಕೂರೋದಿಲ್ಲ ನೋಡಿ. ಪರ್ಫೆಕ್ಟ್ ಕಟಿಂಗ್ ಬೇಕು ನಿಮಗೆ, ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದರೆ ನೋಡಿ, ಈ ವಿಡಿಯೋನ ಕ್ಲೀನಾಗಿ ವಾಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಎಲ್ಲ ಕಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಅರ್ಧ ಇಂಚು ಒಳಗಡೆ ತೊಗೊತಾ ಇದ್ದೀನಿ ಶೇಪಿಗೋಸ್ಕರ ಫ್ರಂಟ್ ಭಾಗ. ಇಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಗೆರೆ ಹಾಕ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ನೀವು ಈ ರೀತಿ ಗೆರೆ ಇದನ್ನು ಹಾಕ್ಕೊಂಡು ಕಟ್ ಮಾಡಬೇಕಾಗತ್ತೆ. ಸುಮ್ಮನೆ ಅಂದಾಜಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮೆಜರ್ಮೆಂಟ್ ಟೇಪು, ಮಾರ್ಕಿಂಗ್ ಚಾಕು, ಸ್ಕೇಲು ಇಷ್ಟು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ನೆಕ್ ಡೀಪನ್ನು ಕೂಡ ನಾನಲ್ಲಿ ನೋಡಿ ಇದೇ ರೀತಿ ಸೇಮ್ ಏನು ಡೀಪ್ ಇದೆ ಅದೇ ಡೀಪನ್ನು ತೊಗೊತಾ ಇದ್ದೀನಿ. ಓಕೆ, ಸ್ಕ್ವಯರ್ ವಿ ಇದೆ, ಸ್ಕ್ವಯರ್ ವಿ ನೆಕ್ಕನ್ನು ತೊಗೊಂಡಿದ್ದೀನಿ. ಗೊತ್ತಾಗ್ತಿದ್ದಲ್ವಾ? ಈ ರೀತಿ ಮಾಡಿಕೊಂಡು ನೋಡಿ, ನಾನು ಅದನ್ನು ಕೂಡ ಇವಾಗ ಗೆರೆ ಹಾಕ್ಕೊತೀನಿ ನೋಡಿ. ಈ ರೀತಿ ಸ್ಕ್ವಯರ್ ವಿ ಗೆರೆ ಹಾಕ್ಕೊಂಡಿದ್ದೀನಿ ನೋಡಿ. ಗೊತ್ತಾಯ್ತಲ್ವಾ ಎಷ್ಟು ಕ್ಲೀನಾಗಿ ಬರುತ್ತೆ ಅಂತ ನೋಡಿ. ಸ್ವಲ್ಪ ಮಾರ್ಕಿಂಗ್ ಶೇಪ್ ಬೇಕು, ಅದರಿಂದ ಶೇಪಿಗೆ ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ, ಬ್ಯಾಕ್ ಭಾಗನ ನಾನು 13.5 ತೊಗೊಂಡಿದ್ನಲ್ವ. ಇವಾಗ ಫ್ರಂಟ್ ಭಾಗ 2.5 ಇಂಚು ಮೈನಸ್ ಆಗುತ್ತೆ. ಟೋಟಲ್ಲಾಗಿ 2.5 ಇಂಚು ಮೈನಸ್ ಮಾಡಿದ್ರೆ ನಮಗೆ ನೋಡಿ 2 ಇಂಚು ಇಲ್ಲಿ ಮೈನಸ್ ಮಾಡಿದ್ದೀನಿ. ಗೊತ್ತಾಯ್ತಲ್ವಾ? ಟೋಟಲ್ ಲೆಂತಲ್ಲಿ 2.5 ಇಂಚು ಮೈನಸ್ ಮಾಡಬೇಕಾಗುತ್ತೆ. ಮಾರ್ಜಿನ್ ಬಟ್ಟೆನೂ ಸೇರಿದ್ರೆ 2.5 ಇಂಚ್ ಆಗುತ್ತೆ. ಮಾರ್ಜಿನ್ ಬಿಟ್ಟು ಲೆಂತ್ ತೊಗೊಂಡ್ರೆ ನಿಮಗೆ 2 ಇಂಚ್ ಆಗುತ್ತೆ. ಓಕೆ, 8.75. ಓಕೆ, 8.75 ಫುಲ್ಲು ಚೆಸ್ಟ್ ಮೆಜರ್ಮೆಂಟ್ ಏನು ತೊಗೊಂಡಿದ್ನಲ್ವ ಬ್ಯಾಕಲ್ಲಿ, ಅದೇ ಮೆಜರ್ಮೆಂಟನ್ನು ಫುಲ್ ಫ್ರಂಟಿಗೆ ತೊಗೋಬೇಕಾಗತ್ತೆ. 4 ಇಂಚು ಸೆಂಟ್ರ್ ಪಾಯಿಂಟ್ ತೊಗೋಬೇಕಾಗತ್ತೆ. ಸೆಂಟ್ರ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಮೆಜರ್ಮೆಂಟು ಕಮ್ಮಿ ತೊಗೊಂಡಾಗ 1/4 ಇಂಚ್ ಕಮ್ಮಿ ಮಾಡಿ ಸಾಕು. ಇನ್ನು ಜಾಸ್ತಿ ಆದಂಗೂ ಕೂಡ ನೀವು 40 ಇಂಚು ದಾಟಿದ ಮೇಲೆ ಮತ್ತೆ ನೀವು 1/4 ಇಂಚ್ ಜಾಸ್ತಿ ತೊಗೋಬೇಕಾಗತ್ತೆ. ಪ್ರತಿಯೊಂದು ಬ್ಲೌಸಿಗೂ ಕೂಡ ನೀವು 4 ಇಂಚೇ ತೊಗೋಬೇಕಾಗತ್ತೆ ನೋಡಿ. ಈ ರೀತಿ ಶೇಪ್ ಇಲ್ಲೂ ಕೂಡ 1 ಇಂಚು ನೋಡಿ, 1 ಇಂಚು, ಇಲ್ಲೂ ಕೂಡ 1 ಇಂಚು, 2 ಭಾಗದಲ್ಲೂ 1 ಇಂಚು ನಾನು ಶೇಪ್ ತಕ್ಕೊತಾ ಇದ್ದೀನಿ ನೋಡಿ. 1/4 ಇಂಚು, 1/4 ಇಂಚು, 2 ಭಾಗದಲ್ಲೂ 1/4 ಇಂಚು 1/4 ಇಂಚು ತೊಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ, 2.5 ಇಂಚು, 4 ಇಂಚು
ನೋಡಿ ಪ್ರತಿಯೊಂದು ರೈಟಿಂಗ್ ನಾನಿಲ್ಲಿ ಬರೆದಿರ್ತೀನಿ, ನೋಡ್ಕೊಳ್ಳಿ ಕ್ಲೀನಾಗಿ. ಎಷ್ಟು ಕ್ಲೀನಾಗಿ ನೀವು ಕಟಿಂಗ್ ಮಾಡ್ಕೊತೀರ ಅಷ್ಟು ನೀಟಾಗಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಸ್ಟಿಚಿಂಗು ಅಷ್ಟೇ ಕ್ಲೀನಾಗಿ ಸ್ಟಿಚಿಂಗ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಇಲ್ಲ ಅಂದರೆ ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಕಲ್ತಿಲ್ಲ ಅಂದರೆ ಸ್ಟಿಚಿಂಗು ಕೂಡ ಬರೋದಿಲ್ಲ. ಫ್ರಂಟ್ ಡೀಪ್ ಬಂದುಬಿಟ್ಟು 5.5 ಇಂಚಿದೆ, ಶೋಲ್ಡರ್ ಬಂದುಬಿಟ್ಟು 3 ಇಂಚಿದೆ, 7.5 ಇಂಚು ಆರ್ಮಲ್ ರೌಂಡ್ ಬಂದಿದೆ. ಓಕೆ, ಗೊತ್ತಾಯ್ತಲ್ವ? ಪ್ರತಿಯೊಂದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 7.5 ಇದೆಯಲ್ಲ, ಬ್ಯಾಕು ಫ್ರಂಟ್ ಬಂದುಬಿಟ್ಟು 8.5 ತಗೋಬೇಕಾಗತ್ತೆ. ನೀವು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ನೀವು ಇದೇ ರೀತಿ ಮಾರ್ಕ್ ಮಾಡ್ಕೊಂಡ್ರಿ ಅಂದರೆ ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನಿ ಆ ಮೆಜರ್ಮೆಂಟು ಸೇಮ್ ಟು ಸೇಮ್ ಬಂದುಬಿಡುತ್ತೆ. ಓಕೆ, ನೀವು ಕಟಿಂಗ್ ಮಾಡೋತ್ತಿಗೆ ಏನು ಮಿಸ್ಟೇಕ್ ಮಾಡ್ಕೊಂಡಿರ್ತೀರೋ ಆವಾಗ ಅದು ಮಿಸ್ಟೇಕ್ ಆಗಿಬಿಡುತ್ತೆ. ಅದರಿಂದ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಗೊತ್ತಾಯ್ತಲ್ವ? ನೋಡಿ ಇವಾಗ ಫ್ರಂಟ್ ಭಾಗ ಪೂರ್ತಿ ಕಟಿಂಗ್ ಆಗಿದೆ. ಇವಾಗ ನೋಡಿ ನೆಕ್ಸ್ಟ್ ನಾನು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿದ್ರಲ್ವ? 8 ಇಂಚು, ಅರ್ಧ ಇಂಚು ಮಾರ್ಜಿನ್, 8.5 ಇಂಚು ಮಾರ್ಜಿನು ಸೇರಿ 9 ಇಂಚು ಬಂದಿದೆ. ನೋಡಿ ಈ ರೀತಿ ಟಕ್ ಹೊಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಇದು ಬಂದಿದೆ ಅಲ್ಲಿಗೆಲ್ಲ ಟಕ್ ಬರಬೇಕಾಗತ್ತೆ. ಆರ್ಮಲ್ ರೌಂಡ್ ನೋಡಿದ್ರಲ್ವ? ಇವಾಗ ಪ್ರತಿಯೊಂದು ಕೂಡ ನಾನು ಇವಾಗ ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ ಫ್ರಂಟ್ ಕ್ರಾಸ್ ಪಟ್ಟಿ ಬೆಲ್ಟು ಮತ್ತು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಮೆಜರ್ಮೆಂಟನ್ನು ಇಲ್ಲಿ ಹಾಕಿದ್ದೀನಿ. ಈಗ ಕ್ರಾಸ್ ಪಟ್ಟಿ ಬೆಲ್ಟನ್ನು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ನೋಡ್ಕೊತಾ ಬನ್ನಿ. ಒಂದೊಂದಾಗಿ ಕ್ಲೀನಾಗಿ ವಾಚಿಂಗ್ ಮಾಡ್ಕೊತಾ ಬನ್ನಿ. ಹಾಗೆ ಮಾತ್ರ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಪ್ರತಿ ಸತಿನೂ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇದು ಸೆಂಟ್ರ್ ಪಾಯಿಂಟ್ ಮಾಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ಕ್ರಾಸ್ ಪಟ್ಟಿ ಬೆಲ್ಟಿಗೆ ಎಕ್ಸ್ಟ್ರಾ ಇರೋಂಥ ಬಟ್ಟೆಯಲ್ಲಿ ತೊಗೊಂಡು ಈ ರೀತಿ ಇದು ಮಾಡ್ಕೊಳ್ಳಿ. ಕ್ಲಾತು ಕೂಡ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಕ್ಲಾತನ್ನ ವೇಸ್ಟ್ ಆಗಲಿ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನಾನು ಏನು ಮೆಥಡಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನೋ ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ನಿಮಗೆ ಬಟ್ಟೆನೂ ಕೂಡ ಯಾವುದೇ ಕೂಡ ವೇಸ್ಟ್ ಆಗೋದಿಲ್ಲ. ಓಕೆ, ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇವಾಗ ಸೈಡಲ್ಲಿ ಬ್ಯಾಕು ಈ ರೀತಿ ತೊಗೊಂಡಾಗ 1 ಇಂಚ್ ಜಾಸ್ತಿ ಬರಬೇಕಾಗತ್ತೆ. ನೋಡಿದ್ರಲ್ವ? 1 ಇಂಚ್ ಜಾಸ್ತಿ ಬಂದು ಈ ರೀತಿ ಫೋಲ್ಡಿಂಗ್ ಇಟ್ಕೊಂಡು 1 ಇಂಚ್ ಜಾಸ್ತಿ ಬರೋ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರೆ ಅಂದರೆ ತುಂಬ ಈಸಿಯಾಗಿ ಕಟಿಂಗ್ ಆಗಿಬಿಡತ್ತೆ. ನಿಮಗೆ ಆದಷ್ಟು ಈಸಿ ಮೆಥಡ್ಗಳಲ್ಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರು ಏನು ಮಾಡ್ಕೊತೀರಾ ಅಂದರೆ ಗಜಿಬಿಜಿ ಮಾಡ್ಕೊಬಿಡ್ತೀರಾ. ಗಜಿಬಿಜಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ನೋಡ್ಕೊಳ್ಳಿ. ಒಂದಲ್ಲ 2 ಸತಿ ಸ್ಕೆಚ್ ಹಾಕಿ ಆನಂತರ ಕಟ್ ಮಾಡಿ. ಒಂದೇ ಸತಿಗೆ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ, ಬರೋದಿಲ್ಲ. ಓಕೆ, ನಾವು ಇಷ್ಟೆಲ್ಲ ಕಲಿಬೇಕು ಅಂದರೆ ನಾವು ಇವಾಗ 20 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಕಲ್ತಿರೋದು, ಇಷ್ಟೆಲ್ಲ ಬಂದಿರೋದು. ಒಂದೇ ಸತಿ ಬಂದಿಲ್ಲ ನಿಮಗೂ. ಓಕೆ, ಏನಪ್ಪ ಇವರು ಕಟ್ಟಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ನಾವು ಕಟ್ ಮಾಡಿದ್ರೆ ಬರಲ್ಲ ಅಂದ್ಕೊತೀರಲ್ವ? ನಾವು ಕೂಡ ಕಷ್ಟಪಟ್ಟು ಇಷ್ಟು ವರ್ಷ ಸ್ಟಿಚಿಂಗ್ ಮಾಡಿದ್ಮೇಲೆ ಬಂದಿರೋದು. ಓಕೆ, ಒಂದೇ ಸತಿ ಬಂದಿರೋದಿಲ್ಲ ಯಾರಿಗೂ. ಹಾಗಾಗಿ ಮರಳಿ ಯತ್ನವ ಮಾಡು ಅಂತ ಮಾಡಲೇಬೇಕು. ಹಾಗೆ ಸುಮ್ಮನೆ ಬಂದೆ ವಿಡಿಯೋ ನೋಡಿದೆ ಕಟಿಂಗ್ ಮಾಡಿದೆ ಅಂದರೆ ಶೇಪ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಗೊತ್ತಾಯ್ತಲ್ವ? ಎಲ್ಲರೂ ಕೇಳೋದು ಅದನ್ನು, ನೀವು ಕಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ, ನೀವು ಸ್ಟಿಚಿಂಗ್ ಮಾಡಿದ್ರೆ ಆರ್ಮೋಲ್ ಎಲ್ಲ ಕ್ಲೀನಾಗಿ ಕೂರುತ್ತೆ, ನಾವು ಕಟಿಂಗ್ ಮಾಡಿದ್ರೆ ಯಾಕೆ ಕೂರೋದಿಲ್ಲ ಅಂತಾರೆ. ಒಂದಲ್ಲ 2 ಸತಿ ಕಟ್ ಮಾಡಿ ಸ್ಟಿಚ್ ಮಾಡಿ ಖಂಡಿತವಾಗಿ ಬಂದೇ ಬರುತ್ತೆ. ಓಕೆ, ನೋಡಿ ಇದು ಕೂಡ ನಾನು ಇವಾಗ ಕ್ರಾಸ್ ಬೆಲ್ಟ್ ಪೂರ್ತಿ ಬ್ಯಾಕು ಫ್ರಂಟು ಕ್ರಾಸ್ ಬೆಲ್ಟು ಎಲ್ಲ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ. ನೋಡಿ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬೇಕಲ್ವ? 1 ಇಂಚ್ಗಿಂತ ಜಾಸ್ತಿ ಇರೋಂಥ ಬಟ್ಟೆನ ನಾನು ಇವಾಗ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊತೀನಿ. ಗೊತ್ತಾಯ್ತಲ್ವ? ಕ್ರಾಸ್ ಪಟ್ಟಿ ಬೆಲ್ಟು ಕೂಡ ಎಷ್ಟು ಕ್ಲೀನಾಗಿ ಕಟಿಂಗ್ ಆಯಿತು ಅನ್ನೋದು. ಇವಾಗ ಕ್ರಾಸ್ ಪಟ್ಟಿ ಬೆಲ್ಟು ಕೂಡ ಕಟಿಂಗ್ ಆಗಿದೆ. ನೋಡಿ 1 ಇಂಚ್ ಎಕ್ಸ್ಟ್ರಾ ಇದೆ. ಓಕೆ, ಗೊತ್ತಾಯ್ತಲ್ವ? ಫ್ರಂಟು ಬ್ಯಾಕು ಲೆವೆಲ್ ಆಗಿಟ್ಟಾಗ 1 ಇಂಚ್ ಎಕ್ಸ್ಟ್ರಾ ಬರಬೇಕು. ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಇವಾಗ ಸ್ಲೀವ್ಸಿಗೆ ನಾನು ಕ್ಲಾತನ್ನು ತೊಗೊತಾ ಇದ್ದೀನಿ. ಯಾವುದೂ ಕೂಡ ಅಡ್ಡ ಕ್ಲಾತನ್ನು ತೊಗೋಬೇಡಿ. ಪ್ರತಿಯೊಂದು ಕೂಡ ಉದ್ದದಲ್ಲೇ ತೊಗೊತಾ ಹೋಗ್ಬೇಕಾಗತ್ತೆ. ಲೈನಿಂಗ್ ಏನು ಲೆಂತ್ ಬಂದಿರುತ್ತೋ ಆ ಲೆಂತಲ್ಲಿ ತೊಗೊಳ್ಳಿ. ಗೊತ್ತಾಯ್ತಲ್ವ? ಲೈನಿಂಗು ನಿಮಗೆ ಫೋಲ್ಡಿಂಗಲ್ಲಿ ಅವರು ಅಡ್ಡ ಕ್ಲಾತಲ್ಲಿ ಫೋಲ್ಡ್ ಮಾಡಿರ್ತಾರೆ. ನಾವು ಸ್ಟ್ರೈಟ್ ಕ್ಲಾತಲ್ಲಿ ನಿಮಗೆ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇರೋದು. ಅಡ್ಡದಲ್ಲಿ ಯಾವುದೂ ಕೂಡ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ, ಬರೋದಿಲ್ಲ. ಮತ್ತು ಬ್ಲೌಸ್ಗಳು ಫುಲ್ ರಿಂಕಲ್ಸ್ ಬಂದುಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ನೋಡ್ಕೊತಾ ಬನ್ನಿ. ನೋಡಿ ಈ ರೀತಿ ಲೆವೆಲಾಗಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಲೆವೆಲಾಗಿ ಕಟ್ ಮಾಡಿಕೊಂಡು ನೋಡಿ ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊತಾ ಬನ್ನಿ. ನೋಡಿ ಇವಾಗ ನಾನು ಏನು ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟ್ ಇದೆಯೋ ಅದೇ ಮೆಜರ್ಮೆಂಟನ್ನು ತೊಗೊತಾ ಇದ್ದೀನಿ. ಅದೇ ಮೆಜರ್ಮೆಂಟಿಗೆ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಮೆಜರ್ಮೆಂಟು ಬ್ಲೌಸಲ್ಲಿರೋ ಮೆಜರ್ಮೆಂಟಿಗೆ ನಾನಿವಾಗ ಪೂರ್ತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನಿವಾಗ ಒಂದೊಂದಾಗಿಯೇ ನಿಮಗೆ ನೋಡಿ 3 ಇಂಚು ಆರ್ಮೋಲ್ ಡೌನ್ ತೊಗೊಂಡಿದ್ದೀನಿ. 7.25 ಇಂಚು ಆರ್ಮೋಲ್ ರೌಂಡ್ ತೊಗೊತಾ ಇದ್ದೀನಿ. ನೋಡಿ 7.25 ಇಂಚು ಆರ್ಮೋಲ್ ರೌಂಡ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಶೇಪ್ ಮಾಡ್ಕೋಬೇಕಾಗತ್ತೆ. ನಮ್ಮ ಕಟಿಂಗಲ್ಲಿ ಯಾವುದೇ ರೀತಿ ನೀವು
ಸ್ಕೇಲ್ ಬಿಟ್ಟರೆ ಮತ್ತು ಬೇರೆ ಯಾವುದೇ ಇದು ಇಲ್ಲದೆ ಬೇಕಾದ್ರೂ ಕಟಿಂಗ್ ಮಾಡ್ಬೋದು. ನೋಡಿ 9 ಇಂಚು ರೌಂಡು, 9 ಇಂಚು ಲೆಂತು ಬಂದಿದೆ. ಓಕೆ, ಗೊತ್ತಾಗತ್ತಲ್ವಾ? ನೋಡಿ, ಸ್ಲೀವ್ಸ್ ಕಟಿಂಗನ್ನು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕಟಿಂಗಿನ ಬಗ್ಗೆ ಫುಲ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. 33 ಮೆಜರ್ಮೆಂಟ್ ಬ್ಲೌಸನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಭಿನ್ನವಾದ ಮೆಜರ್ಮೆಂಟ್ಗಳನ್ನು ನಿಮಗೆ ಒಂದೊಂದಾಗಿಯೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು 27 ಸೊಂಟ ಮತ್ತು ಚೆಸ್ಟ್ ಮೆಜರ್ಮೆಂಟು 33 ಇದೆಯೋ ಅಂಥವರು ಈ ಮೆಜರ್ಮೆಂಟನ್ನು ನೋಡಿ ಹಾಗೆ ಕಟಿಂಗ್ ಮಾಡ್ಕೋಬೋದು. ಯಾವುದೇ ರೀತಿ ಮಿಸ್ಟೇಕ್ ಬರದೇ ಇರೋ ರೀತಿಯಲ್ಲಿ ಕಟಿಂಗು ಆಗುತ್ತೆ. ಓಕೆ, ಪರ್ಫೆಕ್ಟ್ ಕಟಿಂಗ್ ಆಗಿ ಸಿಗತ್ತೆ ನಿಮಗೆ. ಗೊತ್ತಾಯ್ತಲ್ವಾ? ನೋಡಿ ಎಷ್ಟು ಕ್ಲೀನಾಗಿ ಸ್ಲೀವ್ಸನ್ನು ನಾನು ಶೇಪ್ ಮಾಡ್ಕೊತಾ ಇದ್ದೀನಿ ಅಂಥೇಳಿ. ಇದೇ ರೀತಿ ಸ್ಲೀವ್ಸನ್ನು ಶೇಪ್ ಮಾಡ್ಕೋಬೇಕಾಗತ್ತೆ. ಆರ್ಮೋಲ್ ಶೇಪು ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಗೊತ್ತಾಯ್ತಲ್ವಾ? ಯಾವುದೇ ರೀತಿ ಸ್ಲೀವ್ಸಿಗೆ ನಿಮಗೆ ಜಾಯಿಂಟ್ ಬರೋದಿಲ್ಲ. ಓಕೆ, ಪರ್ಫೆಕ್ಟಾಗಿ ಕಟಿಂಗ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಶೇಪ್ ನೋಡಿ, ಇವಾಗ ಕಟಿಂಗ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಸ್ಲೀವ್ಸ್ ಜಾಯಿಂಟ್ ಬರೋದಿಲ್ಲ. ಗೊತ್ತಾಯ್ತಲ್ವಾ? ಇವಾಗ ನೋಡಿ ಸ್ಲೀವ್ಸನ್ನು ಶೇಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ರಂಟ್ ಭಾಗ ಶೇಪ್ ಮಾಡ್ಕೊಂಡಿದ್ದೀನಿ. ನೋಡಿ, ಅರ್ಧ ಇಂಚು ಫ್ರಂಟಿಗೂ ಬ್ಯಾಕಿಗೂ ಶೇಪ್ ಇರಬೇಕಾಗತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ.